ವೆಲ್ಕಮ್ ಟು ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ. ಸ್ನೇಹಿತರೆ, ಈಗಾಗಲೇ ನಾವು SSLCಗೆ ಸಂಬಂಧಪಟ್ಟಾಗೆ ಹಲವಾರು ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಬಂದಿದ್ವಿ. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಅಭ್ಯಾಸ 3.2ರ ಒಂದು ಮುಂದುವರೆದಿರ್ತಕ್ಕಂಥ ಭಾಗ ಆದೇಶ ವಿಧಾನದ ಮೂಲಕವಾಗಿ ಪ್ರಶ್ನೆಗಳನ್ನು ಬಿಡಿಸಬೇಕಾಗಿದೆ. ಸೊ ಆದೇಶ ವಿಧಾನದ ಮುಖಾಂತರ ಇದನ್ನು ಬಿಡಿಸೋಣ. ಸೊ ಪ್ರಶ್ನೆ ಪ್ರಕಾರ ಏನು ಕೊಟ್ಟಿದ್ದಾರೆ ಅವರು ಮೊದಲು ಅಂತಂದರೆ, ಸೊ ನೋಡಿ, ರೂಟ್ 2x ಪ್ಲಸ್ ರೂಟ್ 3y ಇಸ್ ಈಕ್ವಲ್ ಟು 0. ಸೊ ಇದು ಸಮೀಕರಣ 1, ಇದು ಸಮೀಕರಣ 2 ಅಂತ ಕರೆಯೋಣ. ಸಮೀಕರಣ 1 ಮತ್ತು 2 ಅಂತಂದಾಗ ನಾವೀಗ ರೂಟ್ 3y ಈಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಈ 2 ಅನ್ನು ಆ ಕಡೆ ಕಳಿಸೋಣ. ಸೊ ಈ 2 ಅನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಮೈನಸ್ ರೂಟ್ 2x ಆಗುತ್ತೆ. ಸೊ y ಈಸ್ ಈಕ್ವಲ್ ಟು ಮೈನಸ್ ರೂಟ್ 2x ಡಿವೈಡೆಡ್ ಬೈ ರೂಟ್ 3 ಆಗುತ್ತೆ. ಇದು ಸಮೀಕರಣ 3 ಅಂತ ಕರೆಯೋಣ. ಸೊ ಈ ಸಮೀಕರಣ 3 ಈ y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ y ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಂತ ನೋಡಿದ್ರೆ ಸಮೀಕರಣ 2 ಏನಿದೆ, ರೂಟ್ 3x ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0. ಸೊ ಈ ರೂಟ್ 3x ಬರೋದು, ರೂಟ್ 8 ಬರೋದು, y ಬದಲಾಗಿ ನಾವೇನು ತಗೊಳ್ಳೋಣ, ರೂಟ್ 2x ಡಿವೈಡೆಡ್ ಬೈ ರೂಟ್ 3 ತಗೊಳ್ಳೋಣ. ಸೊ ಇಸ್ ಈಕ್ವಲ್ ಟು 0 ಆಗುತ್ತೆ. ರೂಟ್ 3x ಮೈನಸ್ ರೂಟ್ 8 ರೂಟ್ 2 ಅಂತಂದರೆ ರೂಟ್ 16x ಡಿವೈಡೆಡ್ ಬೈ ಏನಾಯಿತು, ರೂಟ್ 3 ಆಯಿತು. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, ಇಸ್ ಈಕ್ವಲ್ ಟು 0 ಆಯಿತು. ಇವೆರಡರ ಲಸವನ್ನು ನಾವು ತೆಗೆದಾಗ ಲಸ ಎಷ್ಟಾಗುತ್ತೆ, ರೂಟ್ 3 ಆಯಿತು. ಇವೆರಡರ ಲಸ ರೂಟ್ 3 ಆಯಿತು. ಒಂದು ರೂಟ್ 3ಲೇ, ಸೊ ರೂಟ್ 3 ಒಂದಲೇ, ಸೊ ರೂಟ್ 3 ಏನಾಗುತ್ತೆ, ರೂಟ್ 9x ಆಯಿತು ಮೈನಸ್ 4x. ರೂಟ್ 16 ಅಂದ್ರೇನು, 4x. ಸೊ ರೂಟ್ 9 ಅಂತಂದ್ರೆ ಏನು, 3x ಮೈನಸ್ ಏನಾಗುತ್ತೆ ಇಲ್ಲಿ 3x ಮೈನಸ್ 4x ಇಸ್ ಈಕ್ವಲ್ ಟು, ಇದು ಆ ಕಡೆ ಹೋದರೆ 0 ಆಯಿತು. 3x ಒಳಗಡೆ 4x ಹೋದರೆ ಏನಾಯಿತು, ಮೈನಸ್ x ಉಳಿತು, ಇದು 0. ಸೊ ಎಕ್ಸ್ದ ಬೆಲೆ 0/1 ಅಂತಂದರೆ ಏನಾಯಿತು, 0 ಆಯಿತು. ಈ x ಬೆಲೆಯನ್ನು y ಪ್ಲೇಸಿಗೆ ಹಾಕಿದಾಗ, ಸೊ ಎಕ್ಸ್ನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ಎಕ್ಸ್ನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನಿದೆ, y ಈಸ್ ಈಕ್ವಲ್ ಟು ಮೈನಸ್ ರೂಟ್ 2x ಡಿವೈಡೆಡ್ ಬೈ ರೂಟ್ 3 ಇದೆ, ಈಸ್ ಈಕ್ವಲ್ ಟು ಎಕ್ಸ್ ಬೆಲೆಯನ್ನು ಮೈನಸ್ 2 ಇಂಟು ಬ್ರ್ಯಾಕೆಟ್ 0 ಡಿವೈಡೆಡ್ ಬೈ ರೂಟ್ 3. ಯಾವುದೇ ಸಂಖ್ಯೆಯನ್ನು 0ಯಿಂದ ಇಂಟು ಮಾಡಿದರೆ ಬರ್ತಕ್ಕಂಥ ಉತ್ತರ ಏನಾಗುತ್ತೆ ಅಂತಂದರೆ ಸಹಜವಾಗಿ 0 ಆಗುತ್ತೆ. ಸೊ ಇದು ಏನಂತ ಕರಿತೀವಿ ಅಂದರೆ ಸಿಂಪಲ್ ಇರ್ತಕ್ಕಂಥ ಒಂದು ಸೊಲ್ಯೂಷನ್ ಅಂತ ನೋಡ್ತೀವಿ. ಸೊ ಸೆಕೆಂಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಮತ್ತೊಂದು 6ನೇ ಸಮಸ್ಯೆ. 3x ನೋಡಿ ಅವ್ರು ಕೊಟ್ಟದ್ದು, 3x ಡಿವೈಡೆಡ್ ಬೈ 2 ಮೈನಸ್
5y ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು -2 ಇದೆ. ಇದನ್ನು ಸಮೀಕರಣ ರೂಪದಲ್ಲಿ ಪರಿವರ್ತಿಸಬೇಕು. ಸಮೀಕರಣ ರೂಪದಲ್ಲಿ ಪರಿವರ್ತಿಸಬೇಕು ಅಂದರೆ ಇದರ ಲಸ ತೆಗೆಯೋಣ. 2 ಒಂದ್ಲೆ ಆಗುತ್ತೆ. 3x ಮೈನಸ್ 5y ಈಸ್ ಈಕ್ವಲ್ ಟು -2. ದೆನ್ 3x ಮೈನಸ್ 5y ಈಸ್ ಈಕ್ವಲ್ ಟು, ಇದು ಈ ಕಡೆ ಹೋದರೆ ಇಂಟು ಆಗುತ್ತೆ. 2 4, ಇದು ಸಮೀಕರಣ 1 ಅಂತ ಕರೆಯೋಣ. ಈ ಕಡೆ ನೋಡಿದಾಗ ಇವೆರಡರ ಲಸ ಎಷ್ಟಾಗುತ್ತೆ? 6 ಆಗುತ್ತೆ. 3 2 6, 2 3 6, 2 ಇಂಟು x 2x ಪ್ಲಸ್ 3y ಈಸ್ ಈಕ್ವಲ್ ಟು 13/6 ಆಗುತ್ತೆ. ಈ 6 ಕ್ಯಾನ್ಸಲ್ ಆದಾಗ ಏನು ಉಳಿತು? 2x ಪ್ಲಸ್ 3y ಈಸ್ ಈಕ್ವಲ್ ಟು 13. ಇದು ಸಮೀಕರಣ 2 ಆಯಿತು. ಇವಾಗ ನಾವೇನು ಮಾಡೋಣ ಅಂತಂದರೆ, ಇದು ಯಾವುದಾದ್ರೂ ಒಂದು ಬೆಲೆಯನ್ನು ಈಕ್ವಲ್ ಮಾಡ್ಕೊಳ್ಳೋಣ. ಸೊ 3x ಈಸ್ ಈಕ್ವಲ್ ಟು -4. ಇದು ಈ ಕಡೆ ಹೋದರೆ ಏನಾಗುತ್ತೆ? +5y ಆಯಿತು. ಸೊ x ಈಸ್ ಈಕ್ವಲ್ ಟು -4 + 5y ಡಿವೈಡೆಡ್ ಬೈ 3. ಇದು ಸಮೀಕರಣ 3 ಅಂತ ಕರೆಯೋಣ. ಈ 3ನೇ ಸಮೀಕರಣವನ್ನು ಅಥವಾ x ಬೆಲೆಯನ್ನು ಸಮೀಕರಣ 2ರಲ್ಲಿ ನಾವು ಆದೇಶ ಮಾಡೋಣ. x ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನು ಬರುತ್ತೆ? 2x ಪ್ಲಸ್ 3y ಈಸ್ ಈಕ್ವಲ್ ಟು 13 ಇದೆ. ಸೊ 2 ಜಾಸ್ತಿ ಎಕ್ಸ್ದ ಬದಲಾಗಿ ನಾವೇನು ಬರೆಯೋಣ? -4 ಬರೆಯೋಣ, ಪ್ಲಸ್ 5y ಬರೆಯೋಣ, ಡಿವೈಡೆಡ್ ಬೈ 3 ಬರೆಯೋಣ, ಪ್ಲಸ್ 3y ಈಸ್ ಈಕ್ವಲ್ ಟು 13. ಸೊ ಇವಾಗ ಇಂಟು ಮಾಡಿ. 4 ಇಂಟು 2 -8 ಆಯಿತು, ಪ್ಲಸ್ 5 10y ಆಯಿತು, ಡಿವೈಡೆಡ್ ಬೈ 3 ಪ್ಲಸ್ 3y ಡಿವೈಡೆಡ್ ಬೈ ಏನೂ ಇಲ್ಲ ಅಂದರೆ 1 ಇರುತ್ತೆ. ಇವಾಗ ನಾವೇನು ಮಾಡೋಣ ಅಂತಂದರೆ, ಇದಕ್ಕೇನು ಮಾಡಬೇಕು? ಲಸ ಎಷ್ಟಾಗುತ್ತೆ ನೋಡಿ. ಲಸ 3 ಆಯಿತು, ಅಂದರೆ -8 ಪ್ಲಸ್ 10y ಪ್ಲಸ್ 1 3 ಅಂದರೆ 3 9y ಈಸ್ ಈಕ್ವಲ್ ಟು 0. ಇದು ಆ ಕಡೆ ಇದು ಎಷ್ಟು ಅಂದರೆ 13 ಇದೆ. ಸೊ ಇದು 13 ಅಂತ ಬರೆಯೋಣ. 13 ಬರೆಯೋಣ. ಸೊ -8 ಪ್ಲಸ್ 10y ಪ್ಲಸ್ 9 ಅಂತಂದರೆ 19y ಈಸ್ ಈಕ್ವಲ್ ಟು 13 3 39 ಆಯಿತು. ಈ 19y ಈಸ್ ಈಕ್ವಲ್ ಟು 39 ಪ್ಲಸ್ 8 y ಈಸ್ ಈಕ್ವಲ್ ಟು 39 ಅಂತಂದರೆ ಎಷ್ಟಾಯಿತು? 47 ಡಿವೈಡೆಡ್ ಬೈ 19. ಇದು ಏನಾಯಿತು ಅಂದರೆ y ಬೆಲೆ ಆಯಿತು. ಸೊ ಈ y ಬೆಲೆಯನ್ನು ಸಮೀಕರಣ 3ರಲ್ಲಿ ನಾವೇನು ಮಾಡಬೇಕು? ಆದೇಶ ಮಾಡಬೇಕು. y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸೊ x ಈಸ್ ಈಕ್ವಲ್ ಟು -4 ಪ್ಲಸ್ 5y ಡಿವೈಡೆಡ್ ಬೈ 3, -4 ಪ್ಲಸ್ 5 ಇಂಟು ಬ್ರ್ಯಾಕೆಟ್ 47 ಡಿವೈಡೆಡ್ ಬೈ 19. ಈಗ ನೋಡಿ, -4 ಬರಿತೀವಿ, ಪ್ಲಸ್ 47 ಇಂಟು 5 ಈಸ್ ಈಕ್ವಲ್ ಟು 235 ಡಿವೈಡೆಡ್ ಬೈ 19. ಏನೂ ಇಲ್ಲ ಅಂದರೆ ಲಸ ತೆಗೆಯೋಣ. 19 ಡಿವೈಡೆಡ್ ಬೈ 19. ಸೊ 19 ಇಂಟು 4 ಏನಾಗುತ್ತೆ? 19 ಇಂಟು 4 -76 ಪ್ಲಸ್ 235 -76 ಮೈನಸ್ 235 ಮಾಡಿ 159 ಆಯಿತು. ಸೊ 159 ಮೈನಸ್ 159 ಅಂದರೆ ಇದು ಪ್ಲಸ್ ಒಳಗಡೆ ತಗೊಳ್ಳೋಣ. 159 ಡಿವೈಡೆಡ್ ಬೈ 19 ಆಯಿತು. ಸೊ ಈ 159 ಡಿವೈಡೆಡ್ ಬೈ 19 ನಾವು ಸಹಜವಾಗಿ ಕಾಮನನ್ನು ಏನಾದರೂ ತಗೊಳ್ಳೋದಿದ್ದರೆ
ಕಾಮನ್ ಬರ್ತಕ್ಕಂಥ ಸಂಖ್ಯೆ ಯಾವುದಾದ್ರೂ ಬರ್ಬೋದು, ಇಲ್ಲ ಅಂತಂದರೆ ಆನ್ಸರನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಇದೇ ರೂಪದೊಳಗಡೆ ಇಡ್ಬೋದು. ಸೊ 159 ಡಿವೈಡೆಡ್ ಬೈ 19, 6 1 10 15 ಆಗುತ್ತೆ. ಇಷ್ಟೇ ಬರೆಯೋಣ ಇದಕ್ಕೆ. ಸೊ ಇದು 159 ಡಿವೈಡ್ ಬೈ 9, ಇದೇನಾಗ್ಬೋದು, ಎಕ್ಸ್ನ ಬೆಲೆ ಆಗ್ಬೋದು, ಎಕ್ಸ್ನ ಬೆಲೆ ಆಯಿತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 2x plus 3y is equal to 11, 2x minus 4y is equal to minus 24 ಅನ್ನು ಬಿಡಿಸಿರಿ. ಇದರಿಂದ y is equal to mx plus 3 ಅಲ್ಲಿ m ನ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ ಅವ್ರು ಕೊಟ್ಟಿದ್ದಾರೆ ಏನು, 2x plus 3y is equal to 11, ಸಮೀಕರಣ 1. 2x minus 4y is equal to minus 24, ಸಮೀಕರಣ 2. ಈಗಾಗಲೇ ನಿಮಗೆ ಆದೇಶ ವಿಧಾನ ಗೊತ್ತಿದೆ. ಸೊ ಒಂದು ಬೆಲೆಯನ್ನು ಈ ಕಡೆ ತಗೊಂಡಾಗ ಯಾವುದು, ಫಾರ್ ಎಕ್ಸಾಂಪಲ್ 2x is equal to 11 minus 3y, x is equal to 11 minus 3y divided by ಏನಾಗುತ್ತೆ, 2 ಆಗುತ್ತೆ. ಇದು ಸಮೀಕರಣ 3. ನಾವು ಮೊದಲೇ ಹಂತ ಏನು ಮಾಡ್ತೀವಿ, x ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ, x ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ನೋಡಿ x ನ ಬೆಲೆ ಯಾವುದು, 2x ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24 ಇದೆ. 2 ಇಂಟು ಬ್ರೆಕೆಟ್ 11 ಮೈನಸ್ 3y ಡಿವೈಡೆಡ್ ಬೈ 2 ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24 ಇದೆ. ಈಗ ನೋಡಿ 2 ಕ್ಯಾನ್ಸಲ್, 11 ಮೈನಸ್ 3y ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24, ಮೈನಸ್ 7y ಮೈನಸ್ 24 ಮೈನಸ್ 11. ಸೊ ಈಗ ಇಲ್ಲಿ ಏನಾಗುತ್ತೆ ಅಂತಂದರೆ y ಈಸ್ ಈಕ್ವಲ್ ಟು ಮೈನಸ್ 35 ಡಿವೈಡೆಡ್ ಬೈ minus 7, minus get cancel, 7 1s 7 5s, y ಬೆಲೆ ಏನಾಯಿತು, 5 ಬಂತು. ಇದೇ 5ಅನ್ನು ನಾವೇನು ಮಾಡೋಣ, ಈ ಸಮೀಕರಣದಲ್ಲಿ ಬರೆಯೋಣ. y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ಸೊ y ಬೆಲೆ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಅಂದರೆ x ಈಸ್ ಈಕ್ವಲ್ ಟು 11 ಮೈನಸ್ 3y ಡಿವೈಡೆಡ್ ಬೈ 2 ಇದೆ. ಸೊ 11 ಮೈನಸ್ 3 5 ಡಿವೈಡೆಡ್ ಬೈ 2, 11 ಮೈನಸ್ 15 ಡಿವೈಡೆಡ್ ಬೈ 2. ಸೊ ಮೈನಸ್ ಎಷ್ಟಾಯಿತು, 4 ಆಯಿತು, ಡಿವೈಡೆಡ್ ಬೈ 5 3 15 4 ಆಯಿತು, ಡಿವೈಡೆಡ್ ಬೈ ನಾವೇನು ಮಾಡೋಣ, 2 1 2 x ನ ಬೆಲೆ ಎಷ್ಟು ಬಂತು, ಮೈನಸ್ 2 ಬಂತು. y ಬೆಲೆ 5 ಬಂದಾಗ ನಾವು y ಈಸ್ ಈಕ್ವಲ್ ಟು mx ಪ್ಲಸ್ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ y ಈಸ್ ಈಕ್ವಲ್ ಟು mx ಪ್ಲಸ್ ಸಿ. ಸೊ ನೋಡಿ y ಈಸ್ ಈಕ್ವಲ್ ಟು mx ಪ್ಲಸ್ ಸಿ. y ಯ ಬೆಲೆ ಎಷ್ಟಿದೆ, 5 ಇದೆ, x ಬೆಲೆ ಮೈನಸ್ 2 ಇದೆ, ಪ್ಲಸ್ y ಈಸ್ ಈಕ್ವಲ್ ಟು mx ಪ್ಲಸ್ 3. ಸೊ y ಈಸ್ ಈಕ್ವಲ್ ಟು mx ಪ್ಲಸ್ 3 ಇದೆ. ಸೊ 3 ಬರೆಯೋಣ. ಈ 3ಅನ್ನು ಈ ಕಡೆ ತಂದರೆ 5 ಮೈನಸ್ 3 ಆಯಿತು, ಮೈನಸ್ 2m ಆಯಿತು. ಸೊ ಇಲ್ಲಿ 2 ಉಳಿತು, ಮೈನಸ್ 2m ಆಯಿತು. ಸೊ m ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಮೈನಸ್ 2. ಇದು ಕ್ಯಾನ್ಸಲ್ ಆದರೆ ಆನ್ಸರ್ ಏನು ಬಂತು, ಮೈನಸ್ 1 ಬಂತು. ಸೊ ಇದು ಏನಂತ ಕರಿತೀವಿ ಅಂತಂದರೆ ಈ ರೀತಿಯಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತವೆ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತಂದರೆ ಈ ಸಮೀಕರಣದೊಳಗಡೆ ವಾಕ್ಯ ರೂಪದಲ್ಲಿದ್ದಿರ್ತಕ್ಕಂಥದ್ದನ್ನು ನಾವು ಆದೇಶ ವಿಧಾನದ ಮುಖಾಂತರ ಹೇಗೆ ಬಿಡಿಸ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.